ಎಲ್ರಿಗೂ ನಮಸ್ಕಾರ. ನಾನೀಗ JSS ಹೋಟೆಲ್, ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿರ್ತಕ್ಕಂಥ JSS ಹೋಟೆಲ್ಗೆ ಆಗಮಿಸುತ್ತೇನೆ. ಸೊ ಇಲ್ಲಿ ಈ ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಈ ರೀತಿಯ ಹೂಗಳನ್ನು ಬಹಳ ಸುಂದರವಾಗಿ ವೀಕ್ಷಣೆಯನ್ನು ಮಾಡೋದಕ್ಕೆ ಸಿಗುತ್ತೆ. ಇವತ್ತು ನಾನು ಈ ವಿಡಿಯೋ ಮೂಲಕ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಸೊ ದಯಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕೆ ಅಂತಂದರೆ ನೀವು ಕೊನೆ ತನಕ ನೋಡಬೇಕು. ನಾನು ಜೀವನದ ಮಹತ್ವವನ್ನೇ ತಿಳಿಸ್ಕೊಟ್ಬಿಡ್ತೀನಿ ಇಲ್ಲಿ, ಅರ್ಥ ಆಯ್ತಾ? ಖಂಡಿತವಲ್ವೇ. ಸೊ ಇದು ನಮ್ಮ JSS ಹೋಟೆಲ್ ಮತ್ತು ಕೊಠಡಿ ಕೇಂದ್ರದ ಒಂದು ವೀಕ್ಷಣೆಯನ್ನು ತೋರ್ಪಡಿಸುತ್ತಾ ಸೊ ಇಲ್ಲಿಂದ ನಾನು ಟಾಪಿಕ್ಕು ಪ್ರಾರಂಭ ಮಾಡ್ತೀನಿ. ಬಂಧುಗಳೇ, ನಮ್ಮ ಜೀವನ ಶೈಲಿ ಈ ಪರಿಸರದಲ್ಲಿ ಯಾವ ರೀತಿ ಇದೆ, ಅದೇ ತರಹ ಪರಿಸರದಲ್ಲೇ ಅಲ್ಲೂ ಒಂದು ಜೀವನ ಶೈಲಿಯನ್ನು ತೋರ್ಪಡಿಸ್ತೀನಿ. ಯಾವ ಥರ ಅಂದರೆ, ಈಗ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಸಹ ಇರ್ತಾರೆ ಅಲ್ವರಾ? ಎಲ್ಲ ಇರ್ತಾರೆ ಈ ಸಮಾಜದಲ್ಲಿ, ಒಳ್ಳೆಯವರು ಕೆಟ್ಟವರು, ಕೇಡು ಬಯಸೋರು. ಸೊ ಈ ಥರ ಬೇಜಾನ್ ಇರ್ತಾರೆ. ಸೊ ಇಲ್ಲಿ ನಾವು ಕರೆಕ್ಟಾಗಿ ಹುಡುಕ್ಬೇಕಾದ್ರೆ ಈ ಒಳ್ಳೆಯವ್ರಿಗಿಂತ ಕೆಟ್ಟವ್ರನ್ನೇ ನಾವು ಜಾಸ್ತಿ ನೋಡ್ತೀವಿ. ನೀವು ಗಮನಿಸಿ, ಕೆಟ್ಟವರು ಅಂದರೆ ಯಾವ ಥರ, ಯಾವ್ದಾದ್ರು ಒಂದು ರೂಪದಲ್ಲಿ ತಪ್ಪುಗಳು ಮಾಡಿಬಿಟ್ಟಿರ್ತಾರೆ. ಅವ್ರು ಒಳ್ಳೆಯವರೇ ಆಗಿರ್ತಾರೆ, ಯಾವ್ದಾದ್ರು ರೂಪದಲ್ಲಿ ಒಂದು ತಪ್ಪುಗಳು ಆಗೋಗಿರ್ತದೆ. ಸೊ ಅದೇ ಥರ ನಾವು ಗಮನಿಸೋದಾದರೆ ಈ ನಮ್ಮ ಪರಿಸರದಲ್ಲೂ ಸಹ ಇಲ್ಲಿ ಕೆಲವೊಂದು ಉದಾಹರಣೆಗಳಿವೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾವ ಥರ ಉದಾಹರಣೆ? ಸೊ ಈಗ ತೋರಿಸ್ತೀನಿ ನೋಡಿ. ಸ್ವಾಮಿಯವರ ದರ್ಶನವನ್ನು ಕಂಡುಕೊಳ್ಳಿ. ಸೊ ಚಿಗುರೊಡೆಯುವ ಕಾಲ ಇದು, ಅರ್ಥ ಆಯ್ತಾ? ಚಿಗುರೊಡೆಯುವ ಕಾಲ. ಸೊ ನಾನು ಹೇಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪ, ಇಲ್ಲಿ ನಾವು ಎಕ್ಕದ ಗಿಡ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಇದಕ್ಕೆ ಎಕ್ಕದ ಗಿಡ ಅಂತ ಕರಿತೀವಿ, ನೋಡ್ಕೊಳ್ಳಿ. ಇಲ್ಲಿ ಈ ತರಹದ ಎಕ್ಕದ ಗಿಡಗಳು ನಮಗೆ ಬೇಜಾನ್ ಸಿಗ್ತವೆ. ತಾವು ವೀಕ್ಷಣೆ ಮಾಡಿ, ಇಲ್ಲೆಲ್ಲ ಇದೆ ನೋಡ್ರಿ. ಇಲ್ಲೆಲ್ಲ ಇದೆ. ಈ ಎಕ್ಕದ ಗಿಡದಲ್ಲಿ ಇದ್ರಲ್ಲೂ ಎರಡು ವಿಧ ಇದೆ, ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟದ್ದು ಅಂತ. ಅರ್ಥ ಆಯ್ತಾ? ನೋಡಿ, ಎಕ್ಕದ ಗಿಡ ಇಲ್ಲೂ ಇದೆ, ಇಲ್ಲೂ ಇದೆ, ನೋಡ್ರಿ ಎಷ್ಟೊಂದಿದೆ. ಇಲ್ಲಿದೆ, ಇಲ್ಲಿದೆ, ಎಲ್ಲ ಒಂದೇ ಯೂನಿಫಾರ್ಮ್ ಇವೆಲ್ಲ. ಅರ್ಥ ಆಯ್ತಾ? ಇದರಲ್ಲಿ ಬಿಳಿ ಎಕ್ಕದ ಗಿಡ ಅಂತ ಇದೆ. ಸೊ ನೋಡ್ರಿ, ಇಲ್ಲೆಲ್ಲ ಇದೆ. ಈ ಎಕ್ಕದ ಗಿಡ ಯಥೇಚ್ಛವಾಗಿದೆ. ಅಲ್ಲಿ ನೋಡ್ರಿ, ಅಲ್ಲಿದೆ, ತುಂಬ ಇದೆ. ಇದರಲ್ಲಿ ಬಿಳಿ ಎಕ್ಕದ ಗಿಡ ಅಂತ ಬರುತ್ತೆ. ಅವು ರೇರು, ಕಡಿಮೆ, ಹೆಚ್ಚಾಗಿಲ್ಲ. ಸೊ ಅದು ಶ್ರೇಷ್ಠ ಅಂತಕ್ಕಂಥದ್ದು ನಮ್ಮ ಒಂದು ಜನ ನಂಬ್ತಕ್ಕಂಥದ್ದು. ಬಿಳಿ ಎಕ್ಕದ ಗಿಡ ಶ್ರೇಷ್ಠ. ಸೊ ಅದು ಅಪರೂಪ. ನೋಡಿ, ಸಿಕ್ತು ನೋಡ್ರಿ ಇಲ್ಲಿ. ಈಗ ಅಲ್ಲಿಂದ ನೋಡ್ಕೊಬಂದು ನಮಗೆ ಏನು ಆ ಬ್ಲೂ ಕಲರ್ದು ಎಕ್ಕದ ಗಿಡ ಯಥೇಚ್ಛವಾಗಿ ಕಾಣ್ತು, ಆದರೆ ಬಿಳಿ ಎಕ್ಕದ ಗಿಡ ಒಂದೇ ಒಂದು ಇಲ್ಲಿದೆ. ಅರ್ಥ ಆಯ್ತಾ? ಇಲ್ಲಿ ಒಂದೇ ಒಂದು ಇದೆ ನೋಡ್ರಿ. ಸೊ ಇದು ತುಂಬ ಶ್ರೇಷ್ಠ ಅಂತ ಇದು. ಆದರೆ ವಿಚಾರ ಇಷ್ಟೇ, ಅದನ್ನು ಮುರಿದ್ರೆ ಹಾಲೇ ಬರುತ್ತೆ, ಇದನ್ನು ಮುರಿದ್ರೂ ಹಾಲೇ ಬರುತ್ತೆ. ಅದರಲ್ಲಿ ಏನು ಈ ಒಂದು ಬ್ಲೂ ಕಲರ್ ಹೂಗಳು ಬರುತ್ತೆ, ಅದರಲ್ಲಿ ವೈಟ್ ಕಲರ್ ಹೂ ಬರುತ್ತೆ. ಡಿಫ್ರೆನ್ಸ್ ಇಷ್ಟೇ. ಅರ್ಥ ಆಯ್ತಾ? ಇಲ್ಲೊಂದು ಬಿಳಿ ಎಕ್ಕದ ಗಿಡ ಇದೆ, ತೋರಿಸ್ತೀನಿ. ಇಲ್ಲಿದೆ ನೋಡಿ. ಸೊ ಇದೆಲ್ಲ ಬ್ಲೂ ಕಲರ್ದು ಹೂ, ನೋಡ್ಕೊಳ್ಳಿ. ಎಸ್, ನೋಡ್ಕೊಳ್ಳಿ. ಸ್ವಲ್ಪ ಹತ್ರಕ್ಕೆ ತಗೊಂಡೋಗಿದ್ದೀನಿ, ಕಾಣಿಸ್ತಾ ಇದೆಯಾ? ಇದು ಬ್ಲೂ ಕಲರ್ ಹೂವು. ಇದು ಶ್ರೇಷ್ಠ ಅಲ್ಲ. ಇದು ಯಾರು ಅಷ್ಟೊಂದು ಇಷ್ಟಪಡೋದು ಇಲ್ಲ, ಇದನ್ಯಾರು ಯಾವುದಕ್ಕೂ ಬಳಸೋದು ಇಲ್ಲ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಬ್ಲೂ ಕಲರ್ದ. ಅದೇ ಈ ವೈಟ್ ಕಲರ್ ಆದರೆ ಪೂಜೆ ಮಾಡ್ತಾರೆ ನೋಡ್ರಿ, ವೈಟು. ಸೇಮು, ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಆದರೆ ಇದನ್ನು ದೇವರ ಪೂಜೆಗಳಿಗೆ ಬಳಕೆ ಮಾಡ್ತಾರೆ. ಏನು ಬಿಳಿ ಎಕ್ಕದ ಗಿಡ, ಇದು ತುಂಬ ಶ್ರೇಷ್ಠ ಅಂತ. ಅದೇ ಅದನ್ನು ಏನು ಮಾಡ್ತಾರೆ ಹೇಳಿ, ಯಾವುದಕ್ಕೂ ಬಳಕೆನೂ ಮಾಡೋದಿಲ್ಲ, ಏನಕ್ಕೂ ಆಗೋದೂ ಇಲ್ಲ ಅದು. ಅರ್ಥ ಆಯ್ತಾ? ಅದೇ ನೀವು ಅಬ್ಸರ್ವ್ ಮಾಡಿ ಬಂಧುಗಳೇ, ಇಲ್ಲಿ ಒಂದು ಗಿಡ ಇದೆ, ಅಲ್ಲಿ ಬ್ಲೂ ಕಲರ್ದು ಹೆಚ್ಚಾಗಿದೆ. ಅಲ್ಲಿದೆ, ಇಲ್ಲಿದೆ, ಅಲ್ಲಿದೆ, ನೋಡ್ರಿ ಎಷ್ಟಿದೆ, ಅಲ್ಲೂ ಇದೆ. ಈ ರೀತಿ ನಮ್ಮ ಸಮಾಜ ನಿರ್ಮಾಣ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾವ ತರಹ ನಮ್ಮ ಸಮಾಜ ನೋಡಿ, ಈ ರೀತಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಬ್ಲೂ, ಎಲ್ಲೆಲ್ಲಿ ಬ್ಲೂ ಕಲರ್ ಇದೆ ಅವು ಯಾವುದಕ್ಕೂ ಉಪಯೋಗ ಇಲ್ಲ. ಅದೇ ವೈಟ್ ಎಕ್ಕದ ಗಿಡ ಆದರೆ ಅದೊಂದು ಶ್ರೇಷ್ಠವಾದ ಗಿಡ ಅಂತ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನಮ್ಮ ಜನನೂ ಸಹ ಅದೇ ಥರ ಇರೋದು. ಅರ್ಥ ಆಯ್ತಾ?
ಈಗ ನೋಡಿ, ಇಷ್ಟೊಂದು ಎಕ್ಕದ ಗಿಡಗಳಲ್ಲಿ ನಮ್ಗೆ ಎರಡೇ ನೋಡಿದ್ವಿ, ಶ್ರೇಷ್ಠವಾದದ್ದು ಎರಡೇ, ವೈಟ್ ಕಲರ್ದು ಎರಡೇ ನೋಡಿದ್ವಿ. ಅದೇ ತರಹ ನಮ್ಮ ಜೀವನ ಶೈಲಿನೂ ಅಷ್ಟೇ. ಅರ್ಥ ಆಯ್ತಾ? ನಾವು ಈ ಸಮಾಜದಲ್ಲಿ ಎಲ್ಲರೂ ಏನು ಒಳ್ಳೆಯವರು ಅಂತಲೇ ನಾವು ಕನ್ಸಿಡರ್ ಮಾಡೋಕ್ಕಾಗ್ತಾಯಿಲ್ಲ. ಅರ್ಥ ಆಯ್ತಾ? ಒಳ್ಳೆಯವರು ಇದ್ದಾರೆ, ಅದರಲ್ಲಿ ಈ ಎಕ್ಕದ ಗಿಡ ಥರ ಏನೋ ಆ ಒಂದು ಇದರಲ್ಲಿ ಆ ಒಂದು ಕೆಟ್ಟ ವಾತಾವರಣದಲ್ಲೇ ಜೀವನವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಅರ್ಥ ಆಯ್ತಾ? ಸೊ ಆದ್ದರಿಂದ ದಯವಿಟ್ಟು ಇವತ್ತು ನಮ್ಮ ಸಮಾಜವನ್ನು ನಾವು ಗುರುತಿಸೋದಾದರೆ ಯಾವ ಥರ ಇದೆ, ಈ ಥರ ನಾವು ಎಲ್ಲೋ ಒಂದೊಂದು ಬಿಳಿ ಎಕ್ಕದ ಗಿಡ ಥರ ಒಬ್ಬೊಬ್ಬರು ಒಳ್ಳೆಯವ್ರನ್ನ ನೋಡೋ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಿನ ದಿವಸ. ಇವತ್ತಿನ ಕಾಲಮಾನ ನೋಡೋದಾದರೆ ಪ್ರಾಮಾಣಿಕವಾಗಿ ನೋಡಿ, ನೀವು ಅಬ್ಸರ್ವ್ ಮಾಡಿ. ನೀವು ಎಲ್ಲೇ ಹೋಗಿ, ಯಾವುದಕ್ಕೆ ಹೋಗಿ, ಎಲ್ಲ ಕಡೆಯಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಅದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಯಾವುದೇ ಒಂದು ಕೆಲಸ ಮಾಡಿಸ್ಕೊಳಕ್ಕೆ ಹೋಗಿ, ಯಾವುದೇ ಒಂದು ಕಚೇರಿಗೆ ಹೋಗಿ, ನಿಮ್ಗೇನಾಗುತ್ತೆ ಹೇಳಿ, ಹಣಕ್ಕೆ ಬೇಡಿಕೆ ಇರ್ತದೆ ಅಲ್ಲಿ. ನೀವು ಇಲ್ಲ ಅಂತಂದ್ರೆ ನಿಮ್ಮ ಕೆಲಸ ಆಗೋದಿಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ನೀವು ಅಬ್ಸರ್ವ್ ಮಾಡಬೇಕು ಕರೆಕ್ಟಾಗಿ, ನೀವು ಥಿಂಕ್ ಮಾಡಿ. ಸೊ ಇದು ಸಮಾಜದ ಒಂದು ಏಳಿಗೆ ಪೀಳಿಗೆ ಅನ್ನು ಗಮನಿಸೋದಾದರೆ, ಸೊ ನಮ್ಮ ಸಮಾಜ ಸುಧಾರಣೆ ಆಗಬೇಕು ಅಂತಂದರೆ ಇನ್ನೂ ಬಹಳಷ್ಟು ಕಾಲಮಾನಗಳಿವೆ. ಸೊ ಈ ಸಿಸ್ಟಮ್ಗಳನ್ನೆಲ್ಲ ಬದಲಾವಣೆ ಮಾಡ್ಕೊಬೇಕಾಗತ್ತೆ. ಸಿಸ್ಟಮ್ಗಳು ಆಲ್ಮೋಸ್ಟು ಎಲ್ಲ ಹದಗೆಟ್ಟೋಗಿದೆ, ನ್ಯಾಯ ಅಂತಕ್ಕಂಥದ್ದು ಅಳಿಸೋಗ್ತಾ ಇದೆ. ಸೊ ಇದು ಸಂವಿಧಾನನ ಸರ್ವನಾಶ ಆಗ್ತಾ ಇದೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ನನ್ನ ಅನಿಸಿಕೆಯನ್ನು ಕೇಳಿದ ತಾವು ತಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ತಾಯಿದ್ದೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮಲೆಮಹದೇಶ್ವರ ಪಾವಡ ಪುಣ್ಯಕ್ಷೇತ್ರದಲ್ಲಿ ಈ ಎಕ್ಕದ ಗಿಡ ಸಂಬಂಧಿತವಾಗಿ ಒಂದಷ್ಟು ಡೀಟೇಲನ್ನು ಅರ್ಪಣೆ ಮಾಡಿರ್ತೀನಿ. ಸೊ ತಾವು ತಮ್ಮ ಅನಿಸಿಕೆಯನ್ನು ತಿಳಿಸಿ. ಇನ್ನೂ ಹೇಳೋಕ್ಕೆ ತುಂಬ ಇದೆ, ಬಟ್ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ? ತಾವು ಹೇಳ್ರಿ, ತಾವು ಕಮೆಂಟ್ ಮೂಲಕ ತಿಳಿಸ್ರಿ, ಮಾಹಿತಿಗಳನ್ನು ಒದಗಿಸಿಕೊಡ್ರಿ, ಒಂದು ವಿಚಾರವನ್ನು ಮಾಡೋಣ. ಅರ್ಥ ಆಯ್ತಾ? ಅನಾಚಾರಕ್ಕಿಂತ ವಿಚಾರವನ್ನು ಮಾಡಿ ಒಂದಷ್ಟು ವಿಚಾರವಂತರಾಗೋಣ, ಒಂದಷ್ಟು ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮಾಹಿತಿ ಕೇಂದ್ರದಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದ.